ರಮ್ಯಾ, ಇದೆಲ್ಲ ನಾನು ಇತ್ತೀಚೆಗೆ ಬರ್ದಿರೋಂತ ಬುಕ್ಗಳು. ಹಳೇದೆಲ್ಲ ಇನ್ನೂ ತುಂಬಾ ಇದೆ. ಇದನ್ನೆಲ್ಲ ನನಗ್ಯಾಕೆ ತೋರಿಸ್ತಾ ಇದ್ದೀರಾ? ರಮ್ಯಾ, ಇದೆಲ್ಲ ಲವ್ ಸ್ಟೋರೀಸು. ಪ್ರತಿ ಬುಕ್ನಲ್ಲೂ ಮದ್ವೆಗ್ ಮುಂಚೆ ಹುಡುಗ ಹುಡುಗಿ ಡೇಟ್ಗೆ ಹೋಗೋದ್ರ ಬಗ್ಗೆ ಒಂದೊಂದು ಆಯಾಮದಲ್ಲೂ ಒಂದೊಂದು ಕತೆ ಇದೆ. ಇದ್ರೆ ನೀನು ವಿರಾಜ್ ಡೇಟ್ಗೆ ಹೋಗ್ತಿದ್ದೀರಾ ಅಲ್ವಾ? ಇದನ್ನೆಲ್ಲ ಓದಿದ್ರೆ ನಿನಗೂ ಒಂದು ಐಡಿಯಾ ಬರುತ್ತೆ. ಕಮಾನ್ ಆಂಟಿ, ಡೇಟ್ ಅಂದ್ರೆ ಏನು ಅಂತ ತಿಳ್ಕೊಳ್ದೆ ಇರೋಷ್ಟು ದಡ್ಡಿನ ನಾನು? ಮಿಥಿಲಾ ಅಷ್ಟು ಬುದ್ಧಿವಂತೆ ಅಲ್ಲ ಅಂತ ನನಗೂ ಗೊತ್ತು. ಅದು ಬಿಟ್ರೆ ದಡ್ಡಿ ಅಂತ ನಾನು ಅನ್ಕೊಂಡಿಲ್ಲ. ಆಂಟಿ, ಯಾಕಷ್ಟು ಕೋಪ ಮಾಡ್ಕೋತಿದ್ಯಾ ರಮ್ಯಾ? ಸ್ಟ್ರೆಸ್ ಜಾಸ್ತಿ ಇದ್ರೆ ತಗೋ ಈ ಬುಕ್ ಓದು, ಸ್ವಲ್ಪ ತಾಳ್ಮೆ ಕಲ್ತ್ಕೋತೀಯ. ಈ ಕಾಂಜಿ ಪಿಂಜಿ ಬುಕ್ ಓದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಬೇಕಿದ್ರೆ ನಿಮ್ ಸೊಸೆ ಮಿಥಿಲಂಗೆ ಕೊಡಿ, ಅವಳೇ ಓದ್ಕೊಂಡ್ಲಿ. ಎಷ್ಟು ಕೊಬ್ಬು ಇವಳಿಗೆ. ವಿರಾಜ್ ಹೆಂಡತಿ ಆಗ್ತೀನಿ ಅನ್ನೋ ಅಹಂಕಾರ. ಇವಳನ್ನೇನಾದ್ರೂ ಈ ಮನೆ ಸೊಸೆ ಆಗಕ್ ಬಿಟ್ಬಿಟ್ರೆ ಆ ವೈಜಯಂತಿನ ಹಿಡಿಯೋದಕ್ಕೆ ಆಗಲ್ಲ. ಬೇಡ ಬೇಡ, ಈಗ್ಲೇ ಇದನ್ನ ಮಿಥಿಲಾಗ್ ಹೇಳಿದ್ರೆ ಹೇಗಾದ್ರೂ ಮಾಡಿ ನನ್ನನ್ನ ಕನ್ವಿನ್ಸ್ ಮಾಡ್ಬಿಡ್ತಾಳೆ. ಈ ರಮ್ಯನ್ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಮದ್ವೆ ನಿಲ್ಸೋದಕ್ಕೆ ಬಲವಾದ ಕಾರಣ ಹುಡುಕ್ಬೇಕು. ಅದೇ ಸರಿ. ನಾಗೋಣ, ಸಾರ್ ರೆಡಿ ಆಗಿದೆ, ಪಲ್ಯ ಡೈನಿಂಗ್ ಟೇಬಲ್ ಮೇಲೆ ಇದೆ, ಚಪಾತಿನ ಹಾಟ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ, ಮತ್ತೆ ರಸಮ್ಮು. ಔಪ ಸಮಾಧಾನ. ಒಂದೇ ಉಸಲ್ ಹೇಳಕ್ ಹೋಗಿ ಮೂಗಿನೊಳ್ಳೆ ಹೊಡೆದೋಗ್ಬಿಟ್ಟತ್ತು. ಆಮೇಲೆ ಮೂಗುತಿ ಗತಿ ಏನು ಅನಾಥ ಆಗೋಗ್ಬಿಡುತ್ತೆ. ನೀ ತಮಾಷೆಗಳು ನಗೋದಕ್ಕೂ ಪುರ್ಸೋತಿಲ್ಲ ನನ್ನ ಹತ್ರ. ನಂಗೆ ಅರ್ಜೆಂಟ್ ಕೆಲ್ಸ ಇದೆ ಅಣ್ಣ, ಬೇಗ ಹೋಗ್ಬೇಕು. ಆಹಾ, ಇದಾ ಸಮಾಚಾರ? ಸರಿ, ಹಾಗಾದ್ರೆ ನೀನ್ ಮನೆಗೆ ಹೋಗು. ಇದನ್ನೆಲ್ಲ ಮೇಜಿನ ಮೇಲೆ ಇಡೋ ಜವಾಬ್ದಾರಿ ಈ ನಾಗುದು. ಅಯ್ಯೋ ಬೇಡ, ಆಮೇಲೆ ನೀನ್ ಚಳಿಗಿಲ್ ಬಿಟ್ರೆ ನಾನೇ ಇಡ್ತೀನಿ. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ. ಸಾರು ಸಾಂಬಾರ್ಗಳನ್ನು, ಹಣ್ಣಿನ ಹೋಳ್ಗಳನ್ನು ಆ ಮೇಜಿನ ಮೇಲೆ ಇಡಲಾರದಷ್ಟು ಬಲಹೀನನೇ. ಯಾಕಶ್ಚಿತ್ ನೀನು ನನ್ನನ್ನು ಅನುಮಾನಿಸುತ್ತಿರುವೆಯ? ಇದೊಂದು ಬದುಕೆ, ಇದೊಂದು ಜನ್ಮವೇ. ಥೋ, ನಾನ್ ಜನ್ಮಕ್ಕಷ್ಟು ಬೆಂಕಿ ಯಾಕ? ಡೋಂಟ್ ಜಡ್ಜ್ ಎ ಕವರ್ ಬೈ ಬುಕ್. ಫಸ್ಟ್ ಇಂಗ್ಲಿಷ್ ಕಲ್ತ್ಕೋ, ಹಾಕು. ಅತ್ತೆ, ವಿರಾಜ್ ಏನಾದ್ರೂ ಆಫೀಸಿಂದ ಹೊರಟಿದಾನಾ? ನಿಮ್ಗೇನಾದ್ರೂ ಫೋನ್ ಮಾಡಿದ್ನಾ? ಇಲ್ಲಮ್ಮ, ಇಷ್ಟೊತ್ತಾಗ್ಲೇ ಹೊರಟಿರ್ಬೇಕಲ್ಲ ಅವನು. ನೀನೇ ಒಂದ್ಸಲ ಕಾಲ್ ಮಾಡು. ನಾನ್ ಟ್ರೈ ಮಾಡ್ದೆ ಅತ್ತೆ, ರೀಚ್ ಆಗ್ತಾ ಇಲ್ಲ. ಸರಿ, ಒಂದ್ ನಿಮಿಷ ಹೋಗಿ ನೋಡ್ತೀನಿ. ಈ ಹುಡುಗಿ ಕಾಲೊಂದ್ ಕಡೆ ನಿಲ್ತಿಲ್ವಲ್ಲ. ವಿರಾಜ್ ಬಂದ್ರೆ ಮನೆ ಒಳಗಡೆ ಬರ್ದೇ ಇರ್ತಾನ? ಬಂದು ಒಳಗಡೆ ಕುತ್ಕೋ ರಮ್ಯಾ. ಇನ್ನೇನ್ ಬಂದ್ಬಿಡ್ತಾನೆ ಅತ್ತೆ. ನಾನ್ ಕೆಲಸ ಮಾಡೋದು ನೋಡ್ಕೊಂಡೆ ನಿಂತು ಬಿಡ್ತೀಯ. ಬೇಗ ಹೋಗ್ಬೇಕೋ ಬೇಡವೋ? ಅಲ್ಲಿ ವೈಜಯಂತಿ ಮೇಡಮ್ ಇದ್ದಾರೆ, ಕೇಳ್ಕೊಂಡು ಹೋಗು. ಸರಿ ಅಣ್ಣ. ವಿರಾಜ್, ರಮ್ಯಾ ಹುಷಾರು. ನಾಗೋಣ. ಸಾರಿ ಮೇಡಮ್. ನಾಗು, ಕೊನೆಗೂ ಹೊಡೆದಾಕ್ಬಿಟ್ಯಾ? ಹುಷಾರು ಅಂತ ಹೇಳಿದ್ದು ನಿನಗಲ್ಲ ಕಣೋ, ರಮ್ಯಂಗೆ. ಆದ್ರೆ ನನಗೂ ಕೇಳಿಸ್ತಲ್ಲ ಮೇಡಮ್. ಮೊದಲು ಅದನ್ನೆಲ್ಲ ಕ್ಲೀನ್ ಮಾಡು. ನಾನು ಹೆಲ್ಪ್ ಮಾಡ್ತೀನಿ ಮೇಡಮ್. ಎಷ್ಟೊತ್ತಿಂದ ಕಾಯ್ತಿದೀನಿ ಗೊತ್ತಾ ವಿರಾಜ್? ಥ್ಯಾಂಕ್ ಗಾಡ್ ಬಂದ್ಯಲ್ಲ. ಬಾ. ಹೇಳ್ದೆ ತಾನೆ ನಾನೇ ಇಡ್ತೀನಿ ಅಂತ. ನನ್ಕ
ನಾನು ಕರೆಕ್ಟಾಗೇ ಇದ್ದೆ. ವೈಜಯಂತಿ ಮೇಡಮ್ ಒಂದು 2 ನಿಮಿಷ ಸುಮ್ಮನೆ ಇದ್ದಿದ್ರೆ ನೀನು ಮನೆಗೆ ಹೋಗ್ಬೋದಿತ್ತು, ನಾನು ಇವೆಲ್ಲ ತಿನ್ಬೋದಾಗಿತ್ತು. ವಿರಾಜ್, ಇವತ್ ನಮ್ಮಿಬ್ರದ್ದು ಫಸ್ಟ್ ಡೇಟ್. ನನಗೆ ನೆನಪಿದೆ ರಮ್ಯಾ. ಅದಕ್ಕೆ ತಾನೇ ಅವನು ಇವತ್ತು ಆಫೀಸಿಂದ ಬೇಗ ಬಂದಿರೋದು. ಹಾಗಾದ್ರೆ ಈಗ್ಲೇ ರೆಡಿ ಆಗು, ಹೋಗೋಣ. ಟೇಬಲ್ ಬುಕ್ ಆಗಿರೋದು 7 ಗಂಟೆಗೆ, ಇನ್ನೂ ಬೇಜಾನ್ ಟೈಮ್ ಇದೆ. ವಿರಾಜ್, ನಾನ್ ನೀನು ಹಾಯಾಗಿ ಒಂದ್ ಲಾಂಗ್ ಡ್ರೈವ್ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ, ಸಕ್ಕತ್ತಾಗಿರುತ್ತೆ. ರಮ್ಯಾ, ಇವಾಗೇನು ಬರ್ತೀಯೋ ಇಲ್ವೋ? ನಾನಂತೂ ಎಕ್ಸೈಟ್ಮೆಂಟ್ ಅಲ್ಲಿ ಡ್ರೆಸ್ ಎಲ್ಲ ರೆಡಿ ಮಾಡಿದೀನಿ ಗೊತ್ತಾ. ಸರಿ, ನೀನ್ ಕೋಪ ಮಾಡ್ಕೋಬೇಡ, ನಾನು ರೆಡಿ ಆಗಿ ಬರ್ತೀನಿ. ಇದು ಒಳ್ಳೆ ಹುಡುಗರ ಲಕ್ಷಣ. ಆಯ್ತು, ಹೋಗು, ಬೇಗ ರೆಡಿ ಆಗು. ಅವನ್ ಕಲಿಯೋದು ಇನ್ನ ಇದೆ ರಮ್ಯಾ. ಒಳ್ಳೆ ರೀತಿಲಿ ಅವನಿಗೆ ಪ್ರೀತಿ ಪಾಠ ಮಾಡು. ರಮ್ಯಾ, ಈಗ ಎಲ್ಲಿಗೆ ಹೋಗೋಣ? ಅದನ್ನ ನೀನ್ ಡಿಸೈಡ್ ಮಾಡ್ಬೇಕು. ಡಿನ್ನರ್ ಡೇಟಿಗೆ ಪ್ಲೇಸ್ ನಾನ್ ಸೆಲೆಕ್ಟ್ ಮಾಡಿದೀನಲ್ವಾ, ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತ ನೀನ್ ಸಜೆಸ್ಟ್ ಮಾಡು. ಸರಿ, ಒಂದ್ ಕೆಲಸ ಮಾಡೋಣ, ನಮ್ ರೆಗ್ಯುಲರ್ ಜಾಗಕ್ಕೆ ಹೋಗೋಣ. ವಿರಾಜ್, ನಿನ್ ತಲೆಗ್ ಬೇರೆ ಪ್ಲೇಸೇ ಹೊಳಿಲಿಲ್ವಾ? ಅಲ್ಲಿಗೆ ಹೋಗ್ಬೇಕಾ? ಗಾಲ್ಫ್ ಆಡೋದು ನಿನಗೆ ಇಷ್ಟ ಅಲ್ವಾ? ಒಂದ್ಸಲ ನಿನ್ನ ಕರ್ಕೊಂಡೋಗಿಲ್ಲ ಅಂತ ನನ್ನ ಜೊತೆ ಜಗಳ ಬೇರೆ ಆಡಿದ್ಯಾ. 2 ದಿನ ಮಾತು ಬಿಟ್ಟಿದ್ದೆ, ಆದ್ರೆ ಈಗ ಹೋಗೋಣ ಅಂದ್ರೆ ನೀನೇ ಬೇಡ ಅಂತ ಹೇಳ್ತಿದ್ಯಾ. ಅದು ಫ್ರೆಂಡ್ಸ್ ಜೊತೆ ಹೋಗೋ ಜಾಗ ಕಣೋ. ಅದಕ್ಕೇನೀಗ? ನಾವಿಬ್ರು ಕಪಲ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋ ಜಾಗಕ್ಕೆ ಹೋಗ್ಬೇಕು. ಯಾ ರೈಟ್. ಹಾ, ಒಂದ್ ಕೆಲ್ಸ ಮಾಡೋಣ, ನಂದಿ ಹಿಲ್ಸ್ ತನಕ ಲಾಂಗ್ ಡ್ರೈವ್ ಹೋಗೋಣ. ಅದಾದ್ಮೇಲೆ ಪ್ಲಾನ್ ಪ್ರಕಾರ ಲೇಕ್ ಸೈಡ್ ಅಲ್ಲಿ ಡಿನ್ನರ್ ಮಾಡೋಣ. ರೊಮ್ಯಾಂಟಿಕ್ ಆಗಿರುತ್ತೆ. ಸರಿ. ಈ ತರ ಮುಖ ಗಂಟು ಹಾಕೊಂಬೇಡ, ಚೆನ್ನಾಗ್ ಕಾಣಿಸಲ್ಲ. ನಾವಿಬ್ರು ರೀಲ್ಸ್ ಮಾಡೋಣ. ಒಂದ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದ್ದಿದ್ರೆ ಚೆನ್ನಾಗಿರುತ್ತಲ್ವಾ? ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯಯ್ಯೋ ಶಿವನೇ, ಹಳದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ. ಎದೆಯೊಳಗಡೆ ಸಿಡಿ ನೋಡದಿದೆ, ಮಳೆಯಾಗುತ್ತಿದೆ. ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ. ಅಯ್ಯೋ ಶಿವನೇ, ಅಯ್ಯೋ ಶಿವನೇ, ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯಯ್ಯೋ ಶಿವನೇ. ವಿರಾಜ್, ನೀನ್ ತಡ ಮಾಡಕ್ ಬೇಡ, ಲೆಟ್ಸ್ ಮೂವ್. ಟೇಕ್ ಲೆಫ್ಟ್. ಇನ್ ಲೇಟ್ ಮಾಡಬಾರ್ದು. ವಿರಾಜ್, ನಾನ್ ಹೇಳಿದ್ದು ಲೆಫ್ಟ್ ತಗೋ ಅಂತ. ಎಲ್ಲಿ ಹೋಗ್ತಾ ಇದ್ಯಾ? ಇಲ್ಲೇ ಇಲ್ಲೇ. ವಿರಾಜ್, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇದ್ಯಾ?
ಏನಕ್ಕ ನೀನು ಇಷ್ಟು ಲೇಟ್ ಮಾಡಿದ್ರೆ ಹೇಗೆ? ಇನ್ನೂ ಸುಮಾರು ಕಡೆ ಹೋಗೋದಿದೆ. ಅಯ್ಯೋ ಸ್ವಲ್ಪ ಕೆಲ್ಸ ಇತ್ತು ಕಣೋ, ಅದನ್ನ ಮುಗಿಸಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಬಾ ಹೋಗೋಣ. ಯೂ ನೋಟ್ಲುಗ ನಾನ್ ಬರಲ್ಲ. ಯಾಕೋ? ನಮ್ಮನ್ನ ಕೀಳಾಗಿ ನೋಡೋ ಜನರು ಕಂಡ್ರೆ ನಂಗೆ ಆಗಲ್ಲ ಅಕ್ಕ. ನಾನು ಅಲ್ಲಿಗೆ ಬರೋದು, ಅವನೇನೋ ಹೇಳೋದು, ಅದಕ್ಕೆ ನಾನೇನೋ ಉಲ್ಟಾ ಮಾತಾಡೋದು, ನಿಂಗ್ ಬೇಜಾರಾಗೋದು, ಅದೆಲ್ಲ ಬೇಕಾ? ಬೇಡಪ್ಪ ಬೇಡ, ನಾನೇ ಹೋಗ್ತೀನಿ, ಅದನ್ನ ಕೊಡು. ಬರೀ ಇದೇ ಆಯ್ತು ನಿಂದು. ಮನುಷ್ಯರು ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾರಪ್ಪ, ಅದನ್ನ ಕ್ಷಮಿಸಿ ಮರ್ಯಾದನ್ನ ಕಲಿ. ಮುಚ್ಚು. ವಿರಾಜ್, ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ಯಾ? ನೀನ್ ಯಾಕೆ ಇಳಿತಿದ್ಯಾ? ನಂದಿ ಹಿಲ್ಸ್ ರೋಡ್ ಇದಲ್ಲ. ರಮ್ಯಾ, ಒಂದ್ 5 ನಿಮಿಷ ಬಂದೆ ಇರು. ಒಂದ್ 5 ನಿಮಿಷ ಬಂದೆ. ವಿರಾಜ್, ನನಗೆ ಏನು ಹೇಳ್ದೆ ಯಾಕೆ ಹೋಗ್ತಾ ಇದ್ಯಾ? ವಿರಾಜ್, 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 ಇಲ್ಲೇನ್ ಮಾಡ್ತಾ ಇದ್ಯಾ? ರಮ್ಯಾ, 1 ನಿಮಿಷ ಬಂದೆ. ವಿರಾಜ್, ಲಾಂಗ್ ಡ್ರೈವ್ ಹೋಗೋಣ ಅನ್ಬಿಟ್ಟು ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಒಂದ್ 2 ನಿಮಿಷ ಬಂದೆ ರಮ್ಯಾ. ವಿರಾಜ್, ಟೈಮ್ ಆಯ್ತು, ಬಾ ಬಾ ವಿರಾಜ್. ರಮ್ಯಾ, ಸ್ಟಾಪ್ ಇಟ್. 2 ನಿಮಿಷ ಇರು ಅಂದ್ರೆ ಅರ್ಥ ಆಗ್ತಿಲ್ವಾ? ರಮ್ಯಾ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಮಾತಾಡಿದ ಆಯ್ತಲ್ಲ, ಸಾಕು. ರಮ್ಯಾ ಪ್ಲೀಸ್ ನಿಂತ್ಕೋ. ಸಾರಿ ಅಂತ ಕೇಳ್ತಿದ್ದೀನಲ್ವಾ? ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ತಾ ಇದ್ಯಾ? ಐ ಹೇಟ್ ಯು. ರಮ್ಯಾ, ಸರಿ ಸರಿ, ಅಕ್ಕ ಬರೋ ಟೈಮ್ ಆಯ್ತು, ಆಮೇಲೆ ಮಾಡ್ತೀನಿ. ಅಯ್ಯಯ್ಯೋ, ಜಿಲೇಬಿ. ಯಾವ ನನ್ನ ಮಗ ಇಲ್ಲಿ ಜಿಲೇಬಿ ಬೀಳ್ಸೋಗಿರೋದು? ಬ್ರೋ, ಅಲ್ಲಿ ಹೋಗ್ತಿದಾರಲ್ಲ ಅವರೇ. ಹುಡ್ಗಿನ ಪಟೈಸ ಗೊಂಗಲಿ ಇಲ್ಲಿ ಜಿಲೇಬಿನೆಲ್ಲ ಬೀಳ್ಸ್ಕೊಂಡೋಯ್ತೀಯ ಮಗನೇ. ಇವತ್ ನಿಂಗೆ ಇದೆ ಕಣ. ಎಲ್ಲಿದ್ದೀರಾ? ಬೇಗ ಬನ್ನಿ. ರಮ್ಯಾ, ಐ ಆಮ್ ಸಾರಿ. ನನ್ನ ಇಂಟೆನ್ಷನ್ ನಿನಗೆ ಹರ್ಟ್ ಮಾಡಬೇಕು ಅಂತ ಇರಲಿಲ್ಲ. ಯು ಡಿಡ್ ವಿರಾಜ್. ರಮ್ಯಾ, ನಾನು ನಿಂಗೆ ಆ ಥರ ಮಾಡಬಾರ್ದಾಗಿತ್ತು. ಪ್ಲೀಸ್ ಕೋಪ ಮಾಡ್ಕೋಬೇಡ. ಕೋಪ ಮಾಡ್ಕೊಳ್ದಲೆ ಹೇಗಿರ್ಲಿ ವಿರಾಜ್? ಇವತ್ ನಮ್ ಫಸ್ಟ್ ಡೇಟ್. ಎಷ್ಟೆಲ್ಲ ಕನ್ಸ್ಕೊಂಡಿದೆ ಗೊತ್ತಾ? ನಿನ್ ಗಮನ ನನ್ ಮೇಲೆ ಇದ್ದಿದ್ರೆ ಸಾಕಿತ್ತು, ಆದ್ರೆ ನೀನು ವಾಯ್ಸ್ ರೇಸ್ ಮಾಡಿ ನನ್ನ ಇಗ್ನೋರ್ ಮಾಡಿದ್ಯಾ. ರಮ್ಯಾ, ರಮ್ಯಾ ಪ್ಲೀಸ್, ಐ ಆಮ್ ಸಾರಿ. ನನ್ ಮಾತಾಡೋ ಮೂಡಲಿಲ್ಲ ವಿರಾಜ್, ನನ್ನ ಹೋಗಕ್ ಬಿಡು. ಓ ಗಾಡ್,
ನಾನು ಏನ್ ಮಾಡ್ಬಿಟ್ಟೆ? ಈ ವಿಷಯ ನಮ್ಮ ಮನೆಗೇನ ಗೊತ್ತಾದ್ರೆ ಎಲ್ಲರೂ ಅಪ್ಸೆಟ್ ಆಗ್ತಾರೆ. ತಪ್ಪೆಲ್ಲ ನಂದೆ. ಹೌದು ತಪ್ಪು ನಿಂದೆ. ನನ್ ಜಿಲೇಬಿನೆಲ್ಲ ನೆಲಕ್ ಚೆಲ್ಬಿಟ್ಟು ಓಡಗೋಕ್ ನೋಡ್ತಿದ್ಯಾ? ಜಿಲೇಬಿನ ನಾನು? ನೀವೇನ್ ಮಾತಾಡ್ತಾ ಇದ್ದೀರಾ? ಹೋ, ನಾಟಕ ಬೇರೆ ಆಡ್ತಿದ್ಯಾ? ಹುಡ್ಗಿ ಜೊತೆಲಿದ್ರೆ ಕಣ್ಣೇ ಕಾಣಲ್ಲ ಅಲ್ವಾ ನಿಂಗೆ? ನಿನ್ನಿಂದ ನನ್ನ ಅಕ್ಕ ಕಷ್ಟಪಟ್ಟು ಮಾಡಿರೋ ಸ್ಯಾಂಪಲ್ ಎಲ್ಲ ಹಾಳಾಯ್ತು ನೋಡಲ್ಲಿ. ನೋಡಿ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಯಾರೋ ಪಾಪ ಕಷ್ಟಪಟ್ಟು ಮಾಡಿರೋ ಜಿಲೇಬಿ ಕೆಳಗಡೆ ಬಿದ್ದಿರೋದು ನೋಡಿದ್ರೆ ನಂಗೂ ಬೇಜಾರಾಗ್ತಿದೆ. ಹೋ, ಏನು ಗೊತ್ತಿಲ್ವಾ? ಏಕ್ತಾನೆ ಗೊತ್ತಿರುತ್ತೆ. ನಿಮ್ಮಂತ ಶ್ರೀಮಂತರಿಗೆ ಕಣ್ಣು ನೆಲದ ಮೇಲಲ್ಲ, ಆಕಾಶದಲ್ಲಿರುತ್ತಲ್ಲ. ನಾನು ಏನ್ ಹೇಳಿದ್ರು ನೀವ್ ನಂಬ್ತಾನೆ ಇಲ್ವಲ್ಲ? ಯಾಕೆ ನಂಬಿ ನಿನ್ನ ಹಾಗೆ ಬಿಟ್ಬಿಡ್ಬೇಕಾ? ಖಂಡಿತ ಇಲ್ಲ. ನೀನ್ ಮಾಡಿ ತಪ್ಪಕ್ಕೆ ಬೆಲೆ ತರ ಮಾಡ್ತೀನಿ. ತಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಚೆಳ್ಳಿರೋ ಜಿಲೇಬಿಗೆ 500 ರೂಪಾಯಿ ಕೊಟ್ಟು ನನ್ನ ಸಾಕಾಕ್ ನೋಡ್ತಿದ್ಯಾ? ಸಾರಿ, ನಿಮ್ಗೆ ಎಷ್ಟು ಲಾಸ್ ಆಗಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ನಿಮ್ಗೆ ಹೆಲ್ಪ್ ಆಗ್ಬೋದು, ತಗೊಳ್ಳಿ. ತಗೊಳ್ಳಿ. ಏಯ್, ಏನ್ ದುಡ್ಡಿನ ದೌಲತ್ತ? ನಮ್ ಶ್ರಮಕ್ಕೆ ಬೆಲೆ ಕಟ್ಟಾಕ್ ಬರ್ತೀಯಾ? ಮಾಡಿರೋ ತಪ್ಪಿಗೆ ಒಂಚೂರಾದ್ರೂ ಪಶ್ಚಾತ್ತಾಪನೇ ಇಲ್ವಾ ನಿಂಗೆ? ನೋಡಿ ಮಿಸ್ಟರ್, ನಿಮ್ಮ ಜಿಲೇಬಿ ಹೇಗೆ ಬಿತ್ತೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಕೊಡಕ್ಕೆ ಬಂದೆ. ದುಡ್ಡು ಕೊಟ್ರೆ ಆಳೋಗಿರೋ ಜಿಲೇಬಿ ವಾಪಸ್ ಬರುತ್ತಾ? ನೋಡಿ, ನನ್ನ ಕೈಲಿ ಜಿಲೇಬಿ ಮಾಡೋಕ್ಕಂತೂ ಬರಲ್ಲ. ಸದ್ಯಕ್ಕೆ ನನ್ನ ಕೈಲಿ ಮಾಡೋಕ್ಕಾಗೋದು ಇಷ್ಟೇ. ಇವತ್ತು ನಿಂಗಿದೆ ಮಗನೇ. ಏ ದತ್ತು, ಎಲ್ಲಿಗೆ ಹೋಗ್ತಿದ್ಯಾ? ಏನೋ ಇದೆಲ್ಲ? ಇಲ್ಲ ಕಣ, ನಾನು ಬೇಕು ಅಂತ ವಾಯ್ಸ್ ರೈಸ್ ಮಾಡಿದ್ದಲ್ಲ. ಅದು ಗೊತ್ತಿಲ್ಲದೆ. ಅದೇನೇ ಅಂದ್ರು ನೀನ್ ಮಾಡಿದ್ದು ತಪ್ಪು ವಿರಾಜ್. ಯಾಕೆ ಹಾಗೆ ಮಾಡ್ದೆ? ನಿನ್ ಗಮನ ಎಲ್ಲಿತ್ತು? ಅದು ನಾನು ರಮ್ಯ ಡೇಟ್ ವಿಚಾರಕ್ಕೆ ಎಷ್ಟು ಖುಷಿಯಾಗಿದ್ಲು. ಈಗ ಅವಳಿಗೆ ಎಷ್ಟು ಬೇಜಾರಾಗಿರ್ಬೇಡ. ಅಲ್ಲ, ಅಷ್ಟಕ್ಕೂ ನೀವು ಹೋಗ್ಬೇಕಾಗಿದ್ದು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ. ಅದ್ ಯಾವ್ದೋ ಬೇಕರಿ ರೋಡಲ್ಲಿ ಏನ್ ಮಾಡ್ತಿದ್ಯಾ? ನನಗೆ ಅವಳು ಕಾಣಿಸಿದ್ಲು. ಅವಳಂದ್ರೆ ಯಾರು? ಅದೇ ಮಿಸ್ ಮೂಗುತಿ. ಏನು, ಮಿಸ್ ಮೂಗುತಿನ? ಹೌದು ಅವಿ, ನನಗೂ ಆಶ್ಚರ್ಯ ಆಯ್ತು. ಅದಕ್ಕೆ ಫಾಲೋ ಮಾಡ್ಕೊಂಡು ಹೋದೆ. ವಿರಾಜ್, ನೀನ್ ನಿಜವಾಗ್ಲೂ ನೋಡಿದ ಅವಳನೇನಾ? ಮತ್ತೆ ನಾನೇನು ಸುಳ್ಳು ಹೇಳ್ತಿದ್ದೀನ? ಅದು ಮಿಸ್ ಮೂಗುತಿ ಬಗ್ಗೆ. ಅದು ನಿನ್ನ ಇಮ್ಯಾಜಿನೇಷನು ಆಗಿರ್ಬೋದು. ಅವಳು ಹೇಗೋ ನಿನಗೆ ಸಿಗಕ್ ಸಾಧ್ಯ? ಅದು ನೀ ನೋಡೋ ದಾರಿಲಿ ಚಾನ್ಸೇ ಇಲ್ಲ. ನನ್ನ ಕಣ್ ಸುಳ್ಳು ಹೇಳಿದ್ರು ನನ್ನ ಮನ್ಸು ಸುಳ್ಳು ಹೇಳಲಾವಿ. ಆಯ್ತು, ನೀನು ಅವಳನ್ನ ನೋಡ್ದೆ ಅಂತಾನೆ ಅನ್ಕೊಳ್ಳೋಣ. ಮುಂದೆ ಏನ್ ಮುಂದೆ? ಒಂದು ಮಾತು ಹೇಳು ವಿರಾಜ್, ನಿಂಗೆ ರಮ್ಯನ್ ಮದುವೆ ಆಗಕ್ಕೆ ಇಷ್ಟ ಇದೆಯಾ ಇಲ್ವೋ? ಐ ಡೋಂಟ್ ನೋ ಅವಿ. ಹೆಸರು ಅಡ್ರೆಸ್ ಗೊತ್ತಿಲ್ದಿರೋ ಹುಡುಗಿಗೋಸ್ಕರ ಚಿಕ್ಕ ವಯಸ್ಸಿಂದ ನೋಡಿರೋ ಹುಡುಗಿ, ಅದು ಮನೆಯವರೆಲ್ಲ ಇಷ್ಟಪಟ್ಟಿರೋ ಹುಡುಗಿನ ಹೇಗ್ ಬಿಡಕ್ಕಾಗತ್ತೋ? ಹಾಗಂತ ಇಷ್ಟ ಇಲ್ದಿರೋ ಮದುವೆ ಆಗ್ಬೇಕು ಅನ್ಕೊಂಡಿದ್ಯಾ?
ಅದೇ ನನಗೆ ಕಾಡ್ತಿರೋದು ಅವಿ. ನಂಗೇನು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಟೋಟಲಿ ಸ್ಟಕ್. ವಿರಾಜ್, ನೀನು ಏನೇ ಡಿಸಿಷನ್ ತಗೊಂಡ್ರು ನಿನ್ನ ಜೊತೆ ನಾನಿರ್ತೀನಿ. ಈಗ ಫ್ಯೂಚರ್ ಬಗ್ಗೆ ತುಂಬ ಚಿಂತೆ ಮಾಡಬೇಡ. ಮೊದಲು ಮನೆಗೆ ಹೋಗಿ ರಮ್ಯಂಗೆ ಸಮಾಧಾನ ಮಾಡು.